ಬೆಳಗಾವಿ ಅನುದಾನ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡ ಅಭಿವೃದ್ಧಿಯ ಹೊಳೆ ಹರಿಸಿದ ಜಿಲ್ಲೆಯ ಪ್ರಮುಖ ಪಂಚಾಯಿತಿಗಳಲ್ಲಿ ಸಾಂಬ್ರಾ ಗ್ರಾಮ ಪಂಚಾಯಿತಿ ಒಂದಾಗಿದೆ. ತನ್ನದೇ ಆದ ವಿಶಿಷ್ಟ ಅಭಿವೃದ್ಧಿ ಕಾರ್ಯಗಳು ಮೂಲಕ ಪ್ರಾಮುಖ್ಯತೆ ಪಡೆದುಕೊಂಡ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಮಾನ ನಿಲ್ದಾಣ, ರಕ್ಷಣಾ ಇಲಾಖೆಯ ವಾಯುಪಡೆ ಮತ್ತು ತರಬೇತಿ ಕೇಂದ್ರಗಳ ಹೊಂದಿದ್ದು ಬೆಳಗಾವಿ ಜಿಲ್ಲೆಯ ಅಂತರರಾಜ್ಯಗಳ ಸಂಪರ್ಕ ಕೊಂಡಿಯಾಗಿದೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಪಡೆದಿರುವ ಈ ಗ್ರಾಮ ಪಂಚಾಯತ್ ಮೂಲಭೂತ ಸೌಕರ್ಯ, ಸ್ವಚ್ಛತೆಗಾಗಿ ಪ್ರಾಮುಖ್ಯತೆ ಮತ್ತು ಅಭಿವೃದ್ಧಿ ಕಾರ್ಯಯೋಜನೆಗಳಿಗೆ ತನ್ನ ಸ್ವಯಂ ಇಚ್ಛಾಶಕ್ತಿಯಿಂದಲೇ ರೂಪಿಸುತ್ತಾ ಬಂದಿದೆ. ಈ ಪ್ರಗತಿಯ ನಡೆಯ ಹಿಂದೆ ಪರಿಶ್ರಮ, ನಿಯಮಬದ್ಧ ಯೋಜನೆಗಳು ಮತ್ತು ಅನುಷ್ಠಾನ ಕಾರ್ಯಕ್ಷಮತೆ ಮತ್ತು ನಿಷ್ಠೆಯಿಂದಾಗಿ ಇಂತಹ ಅಭಿವೃದ್ಧಿ ಕೆಲಸಗಳು ಸಹಕಾರಗೊಳ್ಳುತ್ತವೆ. ಇದರ ಹಿಂದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಿದ್ದಲಿಂಗ ಸೂರೂರ್ ಅವರ ಕಾರ್ಯಕ್ಷಮತೆ ಸಾಂಬ್ರಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ಮಾತನಾಡಿದ ಅವರು, ತಮ್ಮ ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಂಡ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪಂಚಾಯಿತಿ ಸ್ವತಃ ಸಂಪನ್ಮೂಲ ನಿಧಿ 2 ಹಾಗೂ 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಬಾರಿ ಶೇಕಡಾ 80ರಷ್ಟು ತೆರಿಗೆ ಸಂಗ್ರಹವಾಗಿದೆ. ಗ್ರಾಮ ಪಂಚಾಯಿತಿ ಸ್ವತಃ ಸಂಪನ್ಮೂಲವಾದ ನಿಧಿ 2ರಲ್ಲಿ ಮುಖ್ಯವಾಗಿ ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ 70 ಲಕ್ಷ ಹಣವನ್ನು ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ಬಳಸಲಾಗಿದೆ. ನನ್ನ ಹೆಸರು ಸಿದ್ಲಿಂಗ್ ಸರೂರ್ ಅಂತ, ಗ್ರಾಮ ಪಂಚಾಯಿತಿ ಸಾಂಬ್ರಾ PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನಲ್ಲಿ ಏನು ಗ್ರಾಮ ಪಂಚಾಯಿತಿಗೆ ಸ್ವಂತ ಸಂಪನ್ಮೂಲ, ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲ ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದೀವಿ. ನಮ್ಮ ಏನು ಸಾಂಬ್ರಾ ವಿಮಾನ ನಿಲ್ದಾಣ ಇದೆ, ಸುಮಾರು 15-20 ವರ್ಷಗಳಿಂದ ಅದರ ತೆರಿಗೆ ಪಾವತಿ ಆಗಿರಲಿಲ್ಲ. ಈಗ ಅದನ್ನು ಬಂದಮೇಲೆ 2024-25ರಿಂದ ಎಲ್ಲ ಬಾಕಿ ಮತ್ತು ಹಾಲಿ ಟ್ಯಾಕ್ಸನ್ನು ಈಗಾಗಲೇ ಸುಮಾರು 70 ಲಕ್ಷ ನಮಗೆ ತೆರಿಗೆಯನ್ನು ಅವ್ರು ಕಟ್ಟಿದ್ದಾರೆ. ಆ ತೆರಿಗೆ ಹಣದಲ್ಲಿ ಮತ್ತು ಗ್ರಾಮ ಪಂಚಾಯತಿಯಿಂದ ಮನೆ ತೆರಿಗೆ ವಸೂಲಿ ಆಗಿರ್ತಂಥ ಹಣವನ್ನೆಲ್ಲ ಸೇರಿಸಿಬಿಟ್ಟುಗೂಡಿಸಿ ಒಂದು ಏನು ಕ್ರಿಯೋಜನೆ ಮಾಡಿಕೊಂಡು ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಹೆಚ್ಚು ನಾವು ಒತ್ತು ಕೊಟ್ಟಿದ್ದು ಮೂಲಭೂತ ಸೌಕರ್ಯಗಳು ಹಾಗೂ ಘನತ್ಯಾಜ್ಯ ವಿಲೇವಾರಿ, ಕಸ ವಿಲೇವಾರಿ ಇಂಪಾರ್ಟೆಂಟಾಗಿ. ಏಕೆಂದರೆ ಸಾಂಬ್ರಾ ವಿಮಾನ ನಿಲ್ದಾಣ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಂಬ್ರಾ ಗ್ರಾಮ ಒಂದು ಗುರುತಿಸಲ್ಪಡೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಇದನ್ನು ಹೆಚ್ಚು ಮೂಲಭೂತ ಸೌಕರ್ಯಕ್ಕೆ, ಮುಖ್ಯವಾಗಿ ಕಸ ವಿಲೇವಾರಿಗೆ ಕೆಲವು ಕಾಮಗಳು ತಗೊಂಡಿವಿ. ಸಾಂಬ್ರಾ ಗ್ರಾಮ ಪಂಚಾಯತ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದು ಅನುದಾನದಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಓದುವ ಸಾಮಗ್ರಿ ಕಿಟ್ ಬ್ಯಾಗ್ ವಿತರಣೆ ಮಾಡಿದೆ. ನೀರಿನ ಬಾಟಲ್, ಟಿಫಿನ್ ಬಾಕ್ಸ್, ನೋಟ್ ಬುಕ್, ಕಲರ್ಸ್ ಕಿಟ್ಸ್, ಛತ್ರಿ ಇತ್ಯಾದಿ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದು, ಅಂಗನವಾಡಿ ಮಕ್ಕಳಿಗೆ ಕುಳಿತುಕೊಳ್ಳುವುದಕ್ಕೆ ಚೇರ್, ಟೇಬಲ್ ಹಾಗೂ ವಿಕಲಚೇತನರಿಗೆ ಹೊಲಿಗೆ ಯಂತ್ರ, ಕಿವಿ ಮಿಷನ್, ನಡೆದಾಡಲು ಕೋಲು, ವೀಲ್ ಚೇರ್ ಇತರೆ ವಸ್ತುಗಳನ್ನು ವಿತರಿಸಲಾಗಿದೆ. ಮಕ್ಕಳ ಸಂರಕ್ಷಣೆ ಮತ್ತು ರಕ್ಷಣೆಯ ಹಿತದೃಷ್ಟಿಯಿಂದ ಶಾಲಾ ಹೈಸ್ಕೂಲ್ಗಳಿಗೆ CC ಕ್ಯಾಮ್ರಾ ಅಳವಡಿಸಲಾಗಿದೆ. ಅದ್ರ ಜೊತೆಗೆ ಏನು ವಾಣಿಜ್ಯ ಕಟ್ಟಡಗಳಿದ್ದಾವೆ ಮತ್ತು ಅಂಗಡಿಗಳಿದ್ದಾವೆ, ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅವರಿಗೆ ಲೈಸೆನ್ಸ್ ಪರವಾನಗಿ ತಗೊಳ್ಳೋದಾಗಿರ್ಬೋದು, ಟ್ಯಾಕ್ಸ್ ತಗೊಳ್ಳೋದಾಗಿರ್ಬೋದು, ಅವರಿಗೆ ಸ್ವಚ್ಛತೆ ಬಗ್ಗೆ ಮನವರಿಕೆ ಮಾಡೋದಾಗಿರ್ಬೋದು. ಈ ಬೇಸಿಗೆಗಾಲಕ್ಕೆ ನೀರನ್ನು ಹಿತವಾಗಿ ಬಳಸೋಕ್ಕೆ ಏನು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಸಾಂಬ್ರಾ ಗ್ರಾಮ ಒಂದು ಸುಂದರ ಮತ್ತು ಹಿರಿಯರ ಸ್ನೇಹಿ, ಮಕ್ಕಳ ಸ್ನೇಹಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ್ರೆ ಈಗಾಗಲೇ ಹೈಸ್ಕೂಲು ಮತ್ತು ಕನ್ನಡ ಶಾಲೆ, ಮರಾಠಿ ಶಾಲೆ ಅಂತ 3 ಶಾಲೆಗಳಿದ್ದಾವೆ. 3 ಶಾಲೆಗಳಿಗೂ ಸಹಿತ ಮಕ್ಕಳ ಭದ್ರತೆ ಮತ್ತು ಹಿತದೃಷ್ಟಿಯಿಂದ ಈಗಾಗಲೇ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಮೇಲಾಧಿಕಾರಿಗಳ ಸೂಚನೆ ಹಾಗೂ ಮಕ್ಕಳ ಹಿತದೃಷ್ಟಿ, ಅವ್ರ ರಕ್ಷಣೆ ಇರಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದಂಥ ರಕ್ಷಣೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗಾಗಲೇ ಕನ್ನಡ ಶಾಲೆಯಲ್ಲಿ ಮತ್ತು ಮರಾಠಿ ಶಾಲೆಯಲ್ಲಿ ಮತ್ತು ಹೈಸ್ಕೂಲಲ್ಲಿ CCTV ಕ್ಯಾಮ್ರಾ, ಉತ್ತಮವಾದಂಥ CCTV ಕ್ಯಾಮ್ರಾ ಅಳವಡಿಸಿದ್ದೀವಿ. ಹೈಸ್ಕೂಲಲ್ಲಿ ಮಕ್ಕಳಿಗೆ ಹೊರಗಡೆ ಕೂತ್ಕೊಂಡು ಓದೋಕ್ಕೆ ಚೇರೆಲ್ಲ ವ್ಯವಸ್ಥೆ ಮಾಡಿಸಿದ್ದೀವಿ. ಜೊತೆಗೆ ನಮ್ಮ ಹೈಸ್ಕೂಲಲ್ಲಿ ಮುಂದ್ಗಡೆ ಗ್ರಿಲ್ಸ್ ಇರಲಿಲ್ಲ, ಅದೆಲ್ಲ ಗಲೀಜು ಮಾಡ್ತಾಯಿದ್ರು ನೈಟ್ ಟೈಮಲ್ಲೆಲ್ಲ ಬಂದು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಡೀ ಬಿಲ್ಡಿಂಗ್ಗೆ ನಾವು ಒಂದು ಕಟ್ಟಡ ಕಟ್ಟಿ ಅದು ಗ್ರಿಲ್ ಅಳವಡಿಸಿ ಡೋರ್ ಹಾಕಿ ವ್ಯವಸ್ಥಿತವಾದಂಥ ಒಂದು ಹೈಸ್ಕೂಲ್ ನಮಗೆ ಇರಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ
ನಾವು ಈಗಾಗಲೇ ಅದನ್ನು ಕೆಲಸಗಳನ್ನು ಮಾಡಿದ್ದೀವಿ. ಗ್ರಾಮದ ನಿರ್ಮಲೀಕರಣಕ್ಕಾಗಿ ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳಿಂದ ಚರಂಡಿ ನಿರ್ಮಾಣ, 28 ಲಕ್ಷ ವೆಚ್ಚದ ರಸ್ತೆ ನಿರ್ಮಾಣ, 18 ಲಕ್ಷ ವೆಚ್ಚದಲ್ಲಿ ಸಾಂಬ್ರಾ ಗ್ರಾಮ ಮುಖ್ಯ ರಸ್ತೆ, ಸ್ವಯಂಚಾಲಿತ ಬೀದಿ ದೀಪಗಳು, ಸೋಲಾರ್ ಬೀದಿ ದೀಪಗಳು, ಘನ ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡುವುದ ಹೇಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮುಖ್ಯವಾಗಿ ಸಾಂಬ್ರಾ ಏನು ಮುಖ್ಯ ರಸ್ತೆ ಇದೆ, ಈ ಮುಖ್ಯ ರಸ್ತೆಯಲ್ಲಿ ನಾವು ಇಲ್ಲಿವರೆಗೆ ಬೀದಿ ದೀಪಗಳಲ್ಲಿ ಇರಲಿಲ್ಲ. ಹಾಗಾಗಿ ಒಂದು ವ್ಯವಸ್ಥಿತವಾದಂಥ ಒಂದು ಎಲೆಕ್ಟ್ರಾನಿಕ್ ಬೀದಿ ದೀಪಗಳನ್ನು ಈಗಾಗಲೇ ನಾವಲ್ಲಿ ಮೇನ್ ಇದರಲ್ಲಿ ಅಳವಡಿಸಿದ್ವಿ. ಅದ್ರ ಜೊತೆಗೆ ಸಾಂಬ್ರಾಗೆ ಸುಂದರವಾಗಿ ಕಾಣಲಿ, ಯಾಕೆಂದರೆ ಬೇರೆ ಬೇರೆ VIP ಗಳು ಬರ್ತಿರ್ತಾರೆ ಅನ್ನೋ ದೃಷ್ಟಿಕೋನದಿಂದ ಪ್ರತಿದಿನ ನಾವು ಘನತ್ಯಾಜ್ಯ ವಿಲೇವಾರಿಯಲ್ಲಿ ಒಂದು ವಾಹನ ಖರೀದಿ ಮಾಡ್ತಾಯಿದ್ದೀವಿ. ಹೆಚ್ಚುವರಿಗಾಗಿ ಈಗಾಗಲೇ ಒಂದು ಟ್ರ್ಯಾಕ್ಟರ್ ಮೂಲಕ ಘನತ್ಯಾಜ್ಯ ವಿಲೇವಾರಿ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಮ್ಗೆ ಇನ್ನೊಂದು ವಾಹನ ಖರೀದಿ ಮಾಡ್ತಾಯಿದ್ದೀವಿ. ಅದ್ರ ಮೂಲಕ ಸಾಂಬ್ರಾವನ ಸ್ವಚ್ಛ ನಗರಿ, ಸುಂದರ ನಗರವನ್ನು ಮಾಡೋಕ್ಕೆ ಈ ಗ್ರಾಮ ಪಂಚಾಯಿತಿ ಒಂದು ಆಡಳಿತ ಮಂಡಳಿ ಹಿಂದೆ ತೆಗೆದುಕೊಂಡ ನಿರ್ಣಯದಂತೆ ಆ ರೀತಿ ಕೆಲಸ ಆಗ್ತಾಯಿದೆ. ಅದ್ರ ಜೊತೆಗೆ ನಾವು ಈಗಾಗಲೇ ಮನೆಗಳಿಗೆ ಪ್ರತಿಯೊಂದು ಮನೆಗಳ ತೆರಿಗೆ ಕಂದಾಯ ವಸೂಲು ಮಾಡ್ತಾಯಿದ್ದೀವಿ. ಈ 2020-25ನೇ ಸಾಲಿಗೆ 72% ವಸೂಲಿ ನಾವು ಈಗಾಗಲೇ ಮಾಡಿದ್ದೀವಿ. ಇನ್ನೇನು 1.5 ತಿಂಗಳು ಬಾಕಿ ಇದೆ ಈ ಆರ್ಥಿಕ ವರ್ಷಕ್ಕೆ ಮುಗಿಯೋಕ್ಕೆ. ಆ ವರ್ಷದಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆಯಂತೆ 100% ತೆರಿಗೆ ವಸೂಲಾತಿಯನ್ನು ಮಾಡೋಕ್ಕೆ ನಾವು ಈಗಾಗಲೇ ಪ್ರತಿಯೊಬ್ಬರಿಗೂ ಸಹಿತ ಮನೆಗೆ ಹೋಗಿ ನೋಟಿಸ್ ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಪೋಸ್ಟ್ ಮುಖಾಂತರನೂ ನಾವು ನೋಟಿಸ್ ಕೊಟ್ಬಿಟ್ಟು ತೆರಿಗೆ ವಸೂಲಿ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಗ್ರಾಮವನ್ನು ಎಷ್ಟು ಸುಂದರ ಗ್ರಾಮವನ್ನಾಗಿ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಗ್ರಾಮ ಒಳಗೊಂಡ ಮತ್ತು ಸಾರ್ವಜನಿಕರ ಸೇರುವ ಸ್ಥಳಗಳು ಮತ್ತು ವಿಮಾನ ನಿಲ್ದಾಣ ಮುಖ್ಯ ದ್ವಾರದಲ್ಲಿ ಹಿರಿಯರಿಗೆ, ಮಹಿಳೆಯರಿಗೆ ಕುಳಿತುಕೊಳ್ಳುವ, ವಿಶ್ರಾಂತಿ ಪಡೆಯಲು ಸಿಮೆಂಟ್ ಚೇರ್ಗಳು ಅಳವಡಿಸಲಾಗಿದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಹಲವಾರು ಕೆಲಸಗಳನ್ನು ಗ್ರಾಮಗಳಲ್ಲಿ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಈ ರೀತಿಯಾದ ಕಾಮಗಾರಿಗಳು, ಕುಡಿಯೋ ನೀರಾಗಿರ್ಬೋದು, ಎಲ್ಲ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಹಿರಿಯ ನಾಗರಿಕರಿಗೆ ನಾವು ಈಗಾಗಲೇ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ನಾಗರಿಕರು ಅದನ್ನು ಕೂತ್ಕೋತಾರೆ. ಈ ಹಿಂದೆಲ್ಲ ಒಂದು ಕಟ್ಟೆ ಇರ್ತಿತ್ತು ಆಯಾ ಗ್ರಾಮಗಳಲ್ಲಿ, ಹಳ್ಳಿ ಕಟ್ಟೆ ಇರ್ತಿರ್ತದೆ, ಅವೆಲ್ಲ ಈಗಿಲ್ಲ. ಆ ರೀತಿಯಾದಂಥ ಮನೆಗಳ ಅಕ್ಕಪಕ್ಕದಲ್ಲಿ ಓಣಿಗಳಲ್ಲಿ ನಾವು ಈಗಾಗಲೇ ಹಿರಿಯರಿಗೆ ಕುಳಿತುಕೊಳ್ಳೋದಕ್ಕೆ ಎಲ್ಲ ಚೇರ್ಗಳನ್ನು ಹಾಕ್ಸಿದ್ದೀವಿ. ಮತ್ತು ಬೆಳಿಗ್ಗೆ ವಾಕ್ ಏನು ಮಾಡೋಕ್ಕೆ ಹೋಗ್ತಾರೆ, ಅವು ಬಂದು ವಿಶ್ರಾಂತಿ ಪಡೆಯೋಕ್ಕಂತ ಹೇಳ್ಬಿಟ್ಟು ಅಲ್ಲೆಲ್ಲಿ ಗ್ರಾಮಗಳಲ್ಲಿ ನಾವು ಚೇರ್ಗಳನ್ನು ಹಾಕ್ಸಿದ್ವಿ. ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಾ ಇದೆ. ಇನ್ನೂ ಮಕ್ಕಳ, ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಗ್ರಾಮ ಸಭೆ ನಡೆಸಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಾ ಇದೆ. ಮಹಾತ್ಮ ಗಾಂಧಿ ನರೇಗಾ, BSM, 15ನೇ ಹಣಕಾಸಿನ ಇತರ ಯೋಜನೆಗಳ ನಿಗದಿತ ಸಮಯದಲ್ಲಿ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಾ ಇದೆ. ಸಾರ್ವಜನಿಕ ಜನಪ್ರತಿನಿಧಿಗಳು ಸಹಕಾರದಿಂದ ಗ್ರಾಮ ಅಭಿವೃದ್ಧಿದತ್ತ ಸಾಗುತ್ತಾ ಇದೆ ಎಂದರು. ಅಧಿಕಾರಿಗಳು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಅಭಿವೃದ್ಧಿಯ ಮಹಾಪರ್ವವೇ ನಡೆಯುತ್ತಾ ಇದೆ ಎಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಇದೊಂದು ಮಾದರಿಯ ಗ್ರಾಮ ಪಂಚಾಯಿತಿಯಾಗಿ ರೂಪುಗೊಂಡಿದೆ. ಇನ್ನು ಮೇಲಾಧಿಕಾರಿ ಇನ್ನೊಂದು ಸೂಚನೆ ಏನಿದೆ, ನಮ್ಮ ಸಾಂಬ್ರಾ ಇಡೀ ತಾಲೂಕಲ್ಲೇ 2 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಸ್ಪೇಸ್ ಲ್ಯಾಬ್ ಅಂತ ಒಂದು ಪ್ರಯೋಗಾಲಯ ಮಾಡೋಕ್ಕೆ ಈಗಾಗಲೇ ಸೂಚನೆ ಬಂದಿದೆ. ಈಗಾಗಲೇ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರ ಹತ್ರ ನಾವೆಲ್ಲ ಡಿಸ್ಕಷನ್ ಮಾಡಿ ರೂಮು ಫೈನಲ್ ಮಾಡಿದ್ದೀವಿ. ಇನ್ನು 1 ತಿಂಗಳಲ್ಲಿ ನಾವು ಅದನ್ನು ಇಡೀ ನಮ್ಮ ಬೆಳಗಾವಿ ತಾಲೂಕಲ್ಲಿ ಸ್ಪೇಸ್ ಲ್ಯಾಬ್ ಅಂದರೆ 2 ಒಂದು ಹುದಲಿ ಮತ್ತು ಬಿಟ್ಟರೆ ಸಾಂಬ್ರಾ ಎಲ್ಲ ಜನಗಳಲ್ಲಿ ಬರೋದರಿಂದ, VIP ಗಳು ಬರೋದ್ರಿಂದ ಒಂದು ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೂ ಸಹಿತ ಸ್ಪೇಸ್ ಅಂದರೆ ಏನು, ಅದರ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದ್ರ ಎಲ್ಲ ವಿವರವಾದಂಥ ಒಂದು ಪ್ರಾಯೋಗಿಕ ಲ್ಯಾಬ್ ಮುಖಾಂತರ ಅವರಿಗೆ ಮಕ್ಕಳಿಗೆ ಕಲಿಯುವ ಮುಖಾಂತರ ಆಗಲಿ ಒಂದು ದೃಷ್ಟಿಕೋನದಿಂದ ನಾವು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಸಹಿತ ಅದನ್ನು ಮಾಡೋಕ್ಕೆ ಈಗಾಗಲೇ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಈ ಹಿಂದೆ ಇರತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲ ಆಡಳಿತ ಮಂಡಳಿ ಸಹಿತ ಸಹಕಾರದೊಂದಿಗೆ ಮತ್ತು ಮುಖ್ಯವಾಗಿ ಊರಿನ ಹಿರಿಯರು ಮತ್ತು ಸಾರ್ವಜನಿಕ ಸಹಕಾರದೊಂದಿಗೆ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಮುಂದಿನೂ ಸಹಿತ ಉತ್ತಮವಾದಂಥ ಕೆಲಸ ಮಾಡೋಕ್ಕೆ ಸಾರ್ವಜನಿಕ ಸಹಕಾರದೊಂದಿಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಏನು ಸಾಂಬ್ರಾವನ್ನು ಸ್ವಚ್ಛ ಸುಂದರ ನಗರ ಆಗಿ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ನಾವು ಕ್ರಮ ವಹಿಸ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ವರದಿ ರತ್ನಾಕರ ಗೌಂಡಿ, ಪಂಚಾಯತ್ ಸ್ವರಾಜ್ ಸಮಾಚಾರ್, ಸಾಂಬ್ರಾ ಗ್ರಾಮ ಪಂಚಾಯತ್, ಬೆಳಗಾವಿ.